ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಆನೆಗಳು ತುಂಬಾನೇ ಸೂಕ್ಷ್ಮ ಪ್ರಾಣಿಗಳು. ಒಂದು ಬಾರಿ ಒಬ್ಬರನ್ನ ಹಚ್ಚಿಕೊಂಡ್ರೆ ಕೊನೆ ಉಸಿರಿರೋವರೆಗೂ ಕೂಡ ಪ್ರಾಣ ಒತ್ತೆ ಇಟ್ಟು ಕಾಪಾಡ್ತವೆ. ಅದೇ ತನ್ನವರನ್ನ ಬಿಟ್ಟು ಹೋಗುವಂತಹ ಸಮಯ ಬಂದ್ರೆ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತವೆ. ಹೌದು, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಒಂದು ಮನಕಲುಕುವಂತಹ ಘಟನೆ ನಡೆಯಿತು. ಆನೆಯೊಂದು ತನ್ನವರನ್ನ ಬಿಟ್ಟೋಗಲಾರದೆ ಬಿಕ್ಕಿ ಬಿಕ್ಕಿ ಅತ್ತಿತ್ತು. ಊರವರನ್ನೆಲ್ಲ ಅಳುತ್ತಲೇ ಅವಳನ್ನ ಕಳುಹಿಸ್ತಾ ಇರುವಂತಹ ವಿಡಿಯೋ ನೋಡಿ ತುಂಬಾ ಜನ ಭಾವುಕರಾಗಿದ್ರು. ಹೌದು, ಆಕೆಗಿನ್ನು ಕೇವಲ 36 ವರ್ಷ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶಿರೂರು ತಾಲೂಕಿನ ನಾಂತನಿಯ ಜೈನ ಮಠದಲ್ಲಿ 1992ರಿಂದ ಮಹಾದೇವಿ ಎನ್ನುವಂಥ ಹೆಣ್ಣಾನೆಯನ್ನ ಪ್ರೀತಿಯಿಂದ ಸಾಕಿದ್ರು. ಮಠದ ಪೂಜಾ ಕೈಂಕರ್ಯಗಳಲ್ಲಿ ಆಕೆಯನ್ನ ಬಳಸ್ಕೊಳ್ತಾ ಇದ್ರು. ಈ ನಡುವೆ ಮಹಾದೇವಿಯನ್ನ ನೋಡಲು ಬಂದಂತಹ ಪೇಟ ಆಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಕಾಲಿಗೆ ಹಾಕಲಾದಂತಹ ದಪ್ಪನೆಯ ಚೈನಿನ ಗಾಯ, ಸೊಂಡಲಲ್ಲಿ ಕಂಡಂತಹ ಸೋಂಕು, ವಾಣಿಜ್ಯಕ್ಕೆ ಆಕೆಯನ್ನ ಬಳಕೆ ಮಾಡಿಕೊಳ್ತಾ ಇರೋದು, ಹಾಗೆ ದೊಡ್ಡ ಧ್ವನಿವರ್ಧಕಗಳನ್ನು ಬಳಸಿ ಆಕೆಗೆ ಹಿಂಸಿಸ್ತಾ ಇರೋದು, ಒಬ್ಬಳನ್ನೇ ಕೂಡಿ ಹಾಕಿ ಹಿಂಸಿಸೋದು ಕೂಡ ಕಂಡುಬಂದು ಆಕೆಯನ್ನ 28/12/2023ರಂದು ಗುಜರಾತ್ನ ಜಾಮ್ನಗರದಲ್ಲಿರುವಂತಹ ವಿಶೇಷ ಆನೆ ಆರೈಕೆ ಕೇಂದ್ರವಾದ RKTEWTಗೆ ವರ್ಗಾಯಿಸಲು ಆದೇಶಿಸಿತು. ಆದರೆ ಇದನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿದಂತ ಜೈನ ಮಠದ ಸಿಬ್ಬಂದಿ, ನಾವು ಮಹಾದೇವಿಯನ್ನ ಪ್ರೀತಿಯಿಂದ ಸಾಕಿದ್ದು ಮಗುವಿನಂತೆ ನೋಡಿಕೊಂಡಿದ್ದೇವೆ. ಭಕ್ತರು ಹಾಗೂ ಮಠದವರೊಂದಿಗಿನ ಅವಿನಾಭಾವ ಸಂಬಂಧವಿದ್ದು ಆಕೆಗೆ ಯಾವುದೇ ರೀತಿಯನ್ನ ತೊಂದರೆ ಕೊಟ್ಟಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ಕಾರ್ಯಕ್ಕಷ್ಟೇ ಆಕೆಯನ್ನ ಬಳಸಲಾಗಿದೆ ಅಂತ ಹೇಳಿ ಮರುಪರಿಶೀಲಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಪೇಟದವರು ಬಂದು ನೋಡಿ ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಅಂತೆಲ್ಲ ಹಾಡಿ ಹೊಗಳಿ ಕಡೆಗೆ ಮಹಾದೇವಿಯನ್ನ ನಮ್ಮಿಂದ ಬೇರ್ಪಡಿಸುವಂತಹ ಕೆಲಸ ಮಾಡಿದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಹೈಕೋರ್ಟ್ 27/12/2024ರಂದು ವರ್ಗಾವಣೆಯನ್ನ ಮರುದೃಢಪಡಿಸಿತು. ಮಹಾದೇವಿ ಆನೆ ಹೇಗೆ ಗಾಯಗೊಂಡಿತು ಎಂಬುದನ್ನ ಅರ್ಜಿದಾರರು ಸ್ಪಷ್ಟಪಡಿಸಲು ವಿಫಲರಾಗಿದ್ದಾರೆ ಅಂತ ನ್ಯಾಯಾಲಯ ಹೇಳಿತು. ಮೆರವಣಿಗೆಗಳ ಸಮಯದಲ್ಲಿ ಜನರನ್ನ ಮತ್ತು ಧ್ವನಿವರ್ಧಕಗಳನ್ನು ಸಾಗಿಸಲು ಬಳಸುವಂತ ಭಾರವಾದ ಹೌದ್ರಾವನ್ನ ಇಡುವುದೇ ಮಹಾದೇವಿಯ ಅನಾರೋಗ್ಯಕ್ಕೆ ಕಾರಣ. ಆಕೆಯನ್ನ ಕ್ರೂರವಾಗಿ ನಡೆಸಿಕೊಳ್ಳಲಾಗಿದೆ ಅಂತ ಹೇಳಿ ಅರ್ಜಿದಾರರಿಗೆ ಛೀಮಾರಿ ಹಾಕಿ ಅರ್ಜಿಯನ್ನ ವಜಾಗೊಳಿಸಿತು ಹೈಕೋರ್ಟ್. ಇನ್ನು ದೊಡ್ಡ ಮಟ್ಟದಲ್ಲಿ ಕಾನೂನು ಹೋರಾಟಕ್ಕಿಳಿದಂತ ಜೈನ ಮಠ ಸುಪ್ರೀಂ ಕದವನ್ನ ತಟ್ಟಿತು. 1972ರ ಸೆಕ್ಷನ್ 43 ಕ್ಲಾಸ್ 2 ನಿಬಂಧನೆಯು ಧಾರ್ಮಿಕ ಉದ್ದೇಶಗಳಿಗಾಗಿ ಆನೆಯನ್ನ ಬಳಸಲು ಅನುಮತಿ ನೀಡಿದೆ ಮತ್ತು ಅರಣ್ಯ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆದ ನಂತರ ಮಹಾದೇವಿಯನ್ನ ತೆಲಂಗಾಣಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಸಂವಿಧಾನದ 25ನೇ ವಿಧಿಯ ಅಡಿಯಲ್ಲಿ ತಮ್ಮ ಧರ್ಮದ ಕಲ್ಪನೆಯನ್ನು ವ್ಯಕ್ತಪಡಿಸುವ ಮೂಲಭೂತ ಹಕ್ಕನ್ನು ಸಹ ಹೊಂದಿದೆ. ಆಕೆ ಆರೋಗ್ಯವಾಗಿದ್ದಾಳೆ ಅಂತ ಹೆಲ್ತ್ ಸರ್ಟಿಫಿಕೇಟ್ ಅನ್ನು ನೀಡಿ ಅರ್ಜಿದಾರರು ವಾದಿಸಿದ್ರು. ಇಷ್ಟೆಲ್ಲ ಆಗಿಯೂ ಧಾರ್ಮಿಕ ಅವಶ್ಯಕತೆಗಳ ನೆಪದಲ್ಲಿ ಅರ್ಜಿದಾರರು ಆನೆಯ ಕಸ್ಟಡಿಯನ್ನ ಉಳಿಸಿಕೊಳ್ಳುವಲ್ಲಿ ಕೇವಲ ವಾಣಿಜ್ಯ ಹಿತಾಸಕ್ತಿಯನ್ನ ಹೊಂದಿದ್ದಾರೆ ಅಂತ ಪೇಟ ಆರೋಪವನ್ನ ಮಾಡಿತು. ಪೇಟ ಸಲ್ಲಿಸಿದಂಥ ಮಹಾದೇವಿಯ ಛಾಯಾಚಿತ್ರ ಸಾಕ್ಷ್ಯವು ಅವಳ 2 ಕಾಲುಗಳ ಮೇಲೆ ಸರಪಳಿಗಳಿಂದ ಬಂಧಿಸಲ್ಪಟ್ಟಿರುವುದನ್ನು ತೋರಿಸಿದೆ. ಇನ್ನು ಗಟ್ಟಿಯಾದ ನೆಲವನ್ನು ಹೊಂದಿರುವಂತಹ ಸಣ್ಣ ಕೊಳಕು ಶೆಡ್ನಲ್ಲಿ ಆಕೆ ವಾಸಿಸ್ತಾ ಇದ್ಲು ಮತ್ತು ಅವಳ ಪಾದದ ಪ್ಯಾಡ್ಗಳು ಮತ್ತು ಕಾಲ್ಬೆರಳ ಉಗುರುಗಳು ನೋವಿನಿಂದ ಕೂಡಿದ್ದು ಸೋಂಕಿಗೆ ಉಗುರುಗಳು ಕೊಳೆಯಲಾರಂಭಿಸಿದ್ವು. ಆಕೆಯನ್ನ ಬಂಧನದಲ್ಲಿ ಇರಿಸಲಾಗಿದೆ ಅಂತ ಕಂಡು ಬಂದಿದ್ದನ್ನ ಮನಗಂಟು ಸಂಪ್ರದಾಯಗಳು, ಪದ್ಧತಿಗಳು ಮತ್ತು ಧಾರ್ಮಿಕ ನಂಬಿಕೆಗಳು ಪ್ರಾಣಿ ಕಲ್ಯಾಣ ಕಟ್ಟುಪಾಡುಗಳಿಗಿಂತ ಹೆಚ್ಚಿಲ್ಲ ಅಂತ ಹೇಳಿ ಪ್ರಾಣಿಗಳಿಗೆ ಸ್ವತಂತ್ರವಾಗಿ ಬದುಕುವಂತಹ ಹಕ್ಕಿದೆ ಅಂತ ಹೇಳಿ ಹಲವು ವರ್ಷಗಳ ನಿರ್ಲಕ್ಷ್ಯ ಮತ್ತು ತೀವ್ರ ದೈಹಿಕ ಗಾಯಗಳನ್ನು ಅನುಭವಿಸಿರುವ ಮಹಾದೇವಿಗೆ ವೈದ್ಯಕೀಯ ಆರೈಕೆ ಮತ್ತು ಅದರ ಚೇತರಿಕೆಗಾಗಿ ಅನುಕೂಲಕರವಾದಂತಹ ನೈಸರ್ಗಿಕ ವಾತಾವರಣ ಅಗತ್ಯವಿದೆ ಅಂತ ಹೇಳಿ ಸುಪ್ರೀಂ 29/7/2025ರಂದು ಅರ್ಜಿಯನ್ನು ವಜಾಗೊಳಿಸಿದೆ. ತನ್ನೆಲ್ಲಾ ಪ್ರಯತ್ನಗಳನ್ನು ಮಾಡಿ ಕೈಚೆಲ್ಲಿ ಕೂತಂತ ಜೈನ ಮಠ ದಿಕ್ಕೆ ತೋಚದಂತಾಗಿದೆ. ಈ ಮಧ್ಯೆ ರಾಧಾಕೃಷ್ಣ ಆನೆ ಕಲ್ಯಾಣ ಟ್ರಸ್ಟ್ ಮುಖೇನ ಮಹಾದೇವಿಯನ್ನ ವಂಟಾರಗೆ ಕಳುಹಿಸಲು ಸಮಯ ನಿಗದಿಯಾಗ್ತಿದ್ದಂತೆ ಇಡೀ ಊರೇ ಕಣ್ಣೀರಲ್ಲಿ ಮುಳುಗ್ತು. ಊರ ತುಂಬೆಲ್ಲ ಕಟೌಟನ್ನು ಹಾಕಿ ಆಕೆಯನ್ನ ದುಃಖದಿಂದಲೇ ಕಳುಹಿಸಲು ಸಿದ್ಧವಾದ್ರು. ಎಲ್ಲರ ಕಣ್ಣಲ್ಲೂ ನೀರು. ಇಷ್ಟು ವರ್ಷ ಮಠದಲ್ಲಿ ಮಹಾದೇವಿಯನ್ನ ಕಣ್ತುಂಬಿಕೊಳ್ತಿದ್ದಂತಹ ಜನರಿಗೆ ಊರ ಮಗಳನ್ನ ಕಳುಹಿಸ್ತಾ ಇರುವಂತಹ ಭಾವ. ಜೈನ ಮಠದ ಶ್ರೀಗಳು ಮಹಾದೇವಿಯನ್ನ ತಬ್ಬಿ ಮುದ್ದಾಡಿ ಆಕೆಯನ್ನ ಉಳಿಸಿಕೊಳ್ಳಲಾಗಲಿಲ್ವಲ್ಲ ಅನ್ನುವಂತಹ ನೋವಿನಿಂದಲೇ ಬೀಳ್ಕೊಟ್ರು. ಇತ್ತ ಮಾವುತನ ಹೃದಯವಂತೂ ನುಚ್ಚು ನೂರಾಗಿ ಎದೆ ಭಾರವಾಗಿ ಕಣ್ಣೀರು ಹರಿತಾನೆ ಇತ್ತು. ಈ ಮಧ್ಯೆ ತಾನು ಆಡಿ ಬೆಳೆದಂತಹ ಜನರ ಪ್ರೀತಿಯನ್ನ ಕಂಡಂತಹ ಮಹಾದೇವಿ ತನ್ನ ನೋವನ್ನ ಮರೆತು ಜನರೊಟ್ಟಿಗೆ ಕಣ್ಣೀರು ಹಾಕಿದ್ಲು. ಈ ದೃಶ್ಯಗಳಂತೂ ಎಂಥ ಕಲ್ಲು ಹೃದಯದವರನ್ನ ಕರಗುವಂತೆ ಮಾಡಿತು. ಎಲ್ಲರ
ಪ್ರೀತಿಯ ನೆನಪಿನ ಬುತ್ತಿಯೊಂದಿಗೆ ಮಹಾದೇವಿ ಇದೀಗ ಪ್ರಾಣಿಗಳ ಸ್ವರ್ಗ ಅಂತಲೇ ಕರೆಯುವ ಅನಂತ್ ಅಂಬಾನಿಯ ವಂಟಾರ ಸೇರಿದ್ದಾಳೆ. ಆಕೆ ಆದಷ್ಟು ಬೇಗ ಗುಣಮುಖವಾಗಿ ಸ್ವತಂತ್ರವಾಗಿ ಆರೋಗ್ಯದಿಂದ ತನ್ನ ಮುಂದಿನ ಪಯಣ ಸುಖಕರವಾಗಿರಲಿ ಅನ್ನೋದೇ ನಮ್ಮ ಆಶಯ.